ಎಲ್ಲರಿಗೂ ನಮಸ್ಕಾರ. ಸ್ಕೀಮ್ ವಾರ್ತಾ ಚಾನೆಲ್ಗೆ ಸ್ವಾಗತ. ಎಲ್ಲ ರೀತಿಯ ಐತಿಹಾಸಿಕ ಕಲೆ ಇತ್ಯಾದಿಗಳು ಇಲ್ಲಿರೋದ್ರಿಂದ ಲಕ್ಕುಂಡಿ ತನ್ನದೇ ಆಗಿರ್ತಕ್ಕಂಥ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಈಗ 2 ದಿವಸಗಳ ಹಿಂದೆ ಇಲ್ಲಿ ಮತ್ತೊಂದು ಬಹುದೊಡ್ಡ ಘಟನೆ ನಡೆದಿದೆ. ಸುಮಾರು 466 ಗ್ರಾಮ್ ಬಂಗಾರ ಹಾಗೂ 200ಕ್ಕೂ ಹೆಚ್ಚು ಗ್ರಾಮ್ ತಾಮ್ರ ಇದು ಒಟ್ಟು 630 ಗ್ರಾಮ್ ತಾಮ್ರ, ಬಂಗಾರ 460 ಗ್ರಾಮು ಪ್ಲಸ್ 466 ಗ್ರಾಮು ಬಂಗಾರ, 634 ಗ್ರಾಮು ತಾಮ್ರದ ತಂಬಿಗೆ ಅದು ಸಿಕ್ತು. ಬಂಗಾರ ತಾಮ್ರ ಅದನ್ನು ಜಿಲ್ಲಾಡಳಿತ ಪಡೆದುಕೊಂಡ್ರು. ಆದರೆ ಅದರ ಹಿಂದೆ ಇರುವಂಥ ಏನು ನಡೀತು ಅದು ಅತ್ಯಂತ ಮಹತ್ವದ್ದು. ಪ್ರಜ್ವಲ ರಿತ್ತಿ 14 ವರ್ಷದ ಹುಡುಗ, ಪವರ್ ಅದೇ ಆಚೆ ಕಡೆ ಸಾಹೇಬ್ ಹೇಳಿ ಪವರ್ ಹಿಂದೆ ಹೊಟ್ಟೋಗಿ ಪ್ರಜ್ವಲ ರಿತ್ತಿ ಅನ್ನುವ ಈ ಬಾಲಕ ತನ್ನ ಮನೆ ಕಟ್ಟಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಪಾಯ ತೆಗೆಯುವಂಥ ಸಂದರ್ಭದೊಳಗೆ ಅವನಿಗೆ ಒಂದು ಅಲ್ಲಿ ಆ ತಂಬಿಗೆ ಇದ್ದದ್ದು ಕಾಣುತ್ತೆ. ಅದನ್ನ ಆಶ್ಚರ್ಯದಿಂದ ನೀರು ಹಾಕಿ ಆಚೆ ಕಡೆ ಸ್ವಚ್ಛ ಮಾಡ್ಕೋತಾನೆ. ಅದರೊಳಗೆ ಬೆಲೆ ಬಾಳುವ ವಸ್ತು ಇದೆ ಅಂತ ಗೊತ್ತಾಗುತ್ತೆ. ಗೊತ್ತಾದಂಥ ಸಂದರ್ಭದೊಳಗೆ ಆ ಪ್ರಜ್ವಲ ತಾಯಿ ಗಮನಕ್ಕೆ ತೊಗೊಂಡ್ಬರ್ತಾನೆ, ಅಮ್ಮನ ಗಮನಕ್ಕೆ ತೊಗೊಂಡ್ಬರ್ತಾನೆ. ಪಂಚಾಯಿತಿಯ ಸದಸ್ಯರಾದಂಥ ರಜಿಯಾ ಬೇಗಂ ತಹಶೀಲ್ದಾರ್ ಅವ್ರ ಗಮನಕ್ಕೆ ತೊಗೊಂಡ್ಬರ್ತಾರೆ. ರಜಿಯಾ ಬೇಗಂ ತಕ್ಷಣ ಫೋನ್ ಮಾಡಿ ವಿಡಿಯೋ ಮೂಲಕ ಅದನ್ನು ತಗೊಂಡು ಸಿದ್ದು ಪಾಟೀಲ್ರಿಗೆ, ನಮ್ಮ ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರಿಗೆ ತಕ್ಷಣ ತಿಳಿಸ್ತಾರೆ. ಸಿದ್ದು ಪಾಟೀಲರು ನನಗೆ, SP ಅವ್ರಿಗೆ, DC ಅವ್ರಿಗೆ ತಿಳಿಸ್ತಾರೆ. ಆ ಪ್ರಜ್ವಲ್ ಅದನ್ನು ಆ ತಂಬಿಗಿನ ತೊಗೊಂಡು ದೇವ್ರ ಮನೆಯಾಗಿಟ್ಟು ಕಿಲಿ ಹಾಕಿರ್ತಾರೆ, ದೇವ್ರ ಗುಡಿಯಾಗ. ಆಮೇಲೆ ಎಲ್ಲ ಇವ್ರು ಬಂದ ಮೇಲೆ ಅದನ್ನು ತೊಗೊಂಡು ಬಂದು ಅದನ್ನ ತೋರಿಸಿ, ಆಮೇಲೆ ಪದ್ಧತಿ ಪ್ರಕಾರ ಜಿಲ್ಲಾಡಳಿತ, SP ಅವರ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದೊಳಗೆ ಅದನ್ನು ತೂಕ ಮಾಡೋದು, ಅದೇನು ಪಂಚನಾಮ ಮಾಡೋದು, ಏನು ಕಾನೂನಾತ್ಮಕ ಪದ್ಧತಿ ಇತ್ತು ಆ ಕಾನೂನಾತ್ಮಕ ಪದ್ಧತಿಯ ಮೂಲಕ ಆ ಒಂದು ಬೆಲೆ ಬಾಳುವ ವಸ್ತುವನ್ನು ಅವತ್ತು ಸರ್ಕಾರಕ್ಕೆ ಪಡೆದುಕೊಂಡು ಪ್ರಜ್ವಲ್ ಅದನ್ನು ಸರ್ಕಾರಕ್ಕೆ ಕೊಟ್ಟು ಬಹುದೊಡ್ಡ ಕೆಲಸವನ್ನು ಮಾಡಿದರು. ಇಲ್ಲಿ ನನಗೆ ವೈಯಕ್ತಿಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಷಯವನ್ನು ತಂದಾಗ ಅವ್ರದ್ದು ಸ್ಪಾಂಟೇನಿಯಸ್ ರಿಯಾಕ್ಷನ್ ಏನಿತ್ತು ಅಂದರೆ, ಅದ್ರದ್ದು ತೂಕ ಪಾಕ ಎಷ್ಟಿತ್ತು ಏನೋ ಅಂತ ಕೇಳಿದ್ರು. ಎಷ್ಟರೇ ಇರಲಿ ಆ ಪ್ರಜ್ವಲ ಆ ನಿಧಿಯನ್ನು ಅವ್ರ ಕುಟುಂಬದವರು ಅದನ್ನು ನಾವು ಜಿಲ್ಲಾಡಳಿತ ಕೊಡ್ತೀವಿ, ಸರ್ಕಾರಕ್ಕೆ ಕೊಡ್ತೀವಿ, ಇದು ಜನರದು, ಇದು ದೇವ್ರದ್ದು ಅಂಥೇಳಿ ಕೊಟ್ಟರಲ್ಲ, ಈ ಗುಣ ಏನಿದೆ
ಆ ನಿಧಿಗಿಂತ ಹೆಚ್ಚು ಬೆಲೆ ಬಾಳೋದು ಅಂತ ತಕ್ಷಣ ನಾನು ಅವರು ಜೊತೆಗಿದ್ವಿ, ಹೈದರಾಬಾದ್ಗೆ ಹೊಂಟಿದ್ವಿ. ವಿಮಾನದ ಮೂಲಕ ಸಿದ್ದು ಪಾಟೀಲ್ರಿಗೆ ಫೋನ್ ಹಚ್ಚಿ, ಸಿದ್ದು ಅವರ ಭಾಳ ದೊಡ್ಡ ಕೆಲಸ ನಿಮ್ಮ ಊರಿಂದು, ಅಲ್ಲಿ ಯಾರು ಇದ್ದಾರೆ ಅವ್ರ ಜೊತೆ ಮಾತಾಡಿಸ್ರಿ ಅಂಥೇಳಿ ಸಿದ್ದು ಅವ್ರಿಗೆ ಹಲವಾರು ಮೆಚ್ಚುಗೆ ಮಾತುಗಳನ್ನು, ನಿಮ್ಮ ಊರಿನ ಬಗೆಗಿನ ಅವರ ಗೌರವದ ಮಾತುಗಳನ್ನೆಲ್ಲ ಆಡಿದರು. ಆಮೇಲೆ ಊರವ್ರ ಜೊತೆಗೂ ಸಿದ್ದು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿಸಿದ್ರು. ಇದು ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ.